ಕೆಲಸ 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 ಒಂದು ಕೆಲಸದ ಒಂದು ಒತ್ತಡದಿಂದ ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ. ಪ್ರೊಫೆಷನ್ ಏನು ಮಾಡೋದು ಅಂತಂದರೆ ತಮ್ಮ ಒಂದು ಬಿಹೇವಿಯರ್ ಟುವಾರ್ಡ್ಸ್ ದಿ ಹೆಲ್ತ್ ಬೇರೆ ಆಗ್ತಾ ಹೋಗುತ್ತೆ. ಕೆಲಸದ ಮೇಲೆ ಫೋಕಸ್ ಮಾಡಿದ್ರೆ ತಮ್ಮ ಹೆಲ್ತನ್ನು ಹಿಂಡಲ್ಲಿಡ್ತಾರೆ. ಅವರ ಲೈಫ್ ಸ್ಟೈಲ್ ಯಾವ ರೀತಿ ಬದಲಾವಣೆ ಆಗಿದೆ? their life has changed, they are more active these days after the reversal. ಅಂದ್ರೆ ಡಯಾಬಿಟಿಸ್ ರಿವರ್ಸ್ ಆದ್ಮೇಲೆ ಅವರ ರೆಸ್ಪಾನ್ಸ್ ಯಾವ ರೀತಿ ಇತ್ತು? ಇಲ್ಲಿ ಬಂದಾದ್ಮೇಲೆ ರಿವರ್ಸ್ ಆದ್ಮೇಲೆ ಜೀವನ ಅನ್ನೋದು ಎಷ್ಟು ಚೆನ್ನಾಗಿರುತ್ತಾ ಅನ್ನೋ ಒಂದು ಹೊಸ ಅನುಭವ, ಹೊಸ ನನಗೆ ಅನುಭೂತಿ ಆಗ್ತಿದೆ ಅಂತ ಹೇಳ್ತಾರೆ. In the next 1 or 2 years it's going to make a huge impact on everybody else ಅಂತ ಅನ್ಸುತ್ತೆ. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ನಮ್ಮ ನ್ಯಾಷನಲ್ ಟಿವಿಯ ಗುಡಿಚಿ ಆಯುರ್ವೇದ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ಬೃಂದ. ವೀಕ್ಷಕರೇ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಸಾಕಷ್ಟು ಎಪಿಸೋಡ್ಸ್ ಆಗಿದೆ ನಮ್ಮ ಗುಡಿಚಿ ಆಯುರ್ವೇದ, ಈ ಒಂದು ಆಯುರ್ವೇದದ ಬಗ್ಗೆ. ಸೊ ಸಾಕಷ್ಟು ಕಡೆ ಎಲ್ಲೆಡೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಹಾಗೆ ಸಾಕಷ್ಟು ಜನ ಕ್ಲೈಂಟ್ಸ್ ಕೂಡ ನಮ್ಮ ಗುಡಿಚಿ ಆಯುರ್ವೇದಗೆ ಬರ್ತಾ ಇದ್ದಾರೆ. ಸೊ ಇವತ್ತು ನಮ್ಮ ಜೊತೆ ಗುಡಿಚಿ ಆಯುರ್ವೇದದ ಕೋ-ಫೌಂಡರ್ ಆಗಿರುವಂತಹ ಪ್ರಶಾಂತ್ ವಸ್ತೋದವರಿದ್ದಾರೆ. ಸೊ ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ? ಮೊದಲನೇದಾಗಿ ಆಲ್ ಗುಡ್, ಚೆನ್ನಾಗಿದ್ದೀನಿ. ಯಾಕೆಂತಂದರೆ ನಾವು ಬೇರೆಯವ್ರು ಯಾವಾಗಲೂ ಚೆನ್ನಾಗಿರ್ಬೇಕಂತ ಬಯಸ್ತೀವಿ, ಹೀಗಾಗಿ ನ್ಯಾಚುರಲಿ ನಾವು ಚೆನ್ನಾಗಿರ್ತೀವಿ. ಅಫ್ಕೋರ್ಸ್ ಎಸ್. ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ಈ ಒಂದು ಪ್ರೊಫೆಷನಲ್ ಬ್ಯಾಕ್ ಗ್ರೌಂಡ್, ಈ ಒಂದು ಟಾಪಿಕ್ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಯಾಕಂದ್ರೆ ಬೇರೆ ಬೇರೆ ಒಂದು ಬ್ಯಾಕ್ ಗ್ರೌಂಡ್ ಇಂದ ನಮ್ಮ ಕ್ಲೈಂಟ್ಸ್ ನಮ್ಮ ಗುಡಿಚಿ ಆಯುರ್ವೇದಾಗೆ ಬಂದಿರ್ತಾರೆ. ಸೊ ಕೆಲಸ 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 ಒಂದು ಕೆಲಸದ ಒಂದು ಒತ್ತಡದಿಂದ ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ. ಇವಾಗ ಈ ಡಯಾಬಿಟೀಸ್ ಬಂದಿರುತ್ತೆ. ಡಯಾಬಿಟೀಸ್ ಅಷ್ಟೇ ಅಲ್ಲ. ಸೊ ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ತಲೆನೋವು ಬಂದಿದ್ರು ಕೂಡ ಅಯ್ಯೋ ಕೆಲಸ ಇದೆ, ಆಮೇಲೆ ಮಾತ್ರೆ ತಗೊಳ್ಳೋಣ ಅಥವಾ ಆಮೇಲೆ ಮೆಡಿಸಿನ್ ಯೂಸ್ ಮಾಡೋಣ ಅಂತ ನಾವು ಹೆಲ್ತ್ ನ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಸೊ ಈ ಒಂದು ಹೆಲ್ತ್ ನೆಗ್ಲೆಕ್ಟ್ ಮಾಡೋದ್ರಿಂದ ಕಂಪ್ಲೀಟ್ ಅವರ ಲೈಫ್ ಸ್ಟೈಲ್ ಜೊತೆಗೆ ಕಂಪ್ಲೀಟ್ ಅವ್ರ ಹೆಲ್ತ್ ಸ್ಪಾಯ್ಲ್ ಆಗುತ್ತೆ. ಸೊ ಇದು ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಒಬ್ರು ಪೇಷಂಟ್ ಲೈಫ್ ಅಲ್ಲಿ ಅಂತ ಹೇಳೋದಕ್ಕೆ ನಮ್ಮ ಜೊತೆ ಪ್ರಶಾಂತ್ ಅವರು ಇದ್ದಾರೆ. ಸೊ ಪ್ರಶಾಂತ್ ಅವರೇ, ಓವರ್ ಟು ಯು. ಥ್ಯಾಂಕ್ ಯು. ಇನ್ಫ್ಯಾಕ್ಟ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್. ಏನಾಗುತ್ತೆ ಅಂತಂದರೆ ತುಂಬ ಜನ ಕೆಲಸದ ಮೇಲೆ ಫೋಕಸ್ ಮಾಡಿದ್ರೆ ತಮ್ಮ ಹೆಲ್ತನ್ನು ಹಿಂಡಲ್ಲಿಡ್ತಾರೆ. ಒಂದು ಲಾಸ್ಟ್ ಮಂತಲ್ಲಿ ಬಂದಿರತಕ್ಕಂಥ ಒಂದು ಉದಾಹರಣೆ. ಒಬ್ಬರು ಬೇಸಿಕಲಿ ಇಸ್ ರಿಟೈರ್ಡ್ ಸಬ್ ಇನ್ಸ್ಪೆಕ್ಟ್ರು. ಸೊ ಅವ್ರೇನು ಮಾಡಿದ್ರು ಅಂದರೆ ಅವ್ರಿಗೆ ಡಯಾಬಿಟೀಸ್ ಇತ್ತು, ಸುಮಾರು 20 ವರ್ಷದಿಂದ ಡಯಾಬಿಟೀಸ್ ಇದೆ. ಅವರು ರಿಟೈರ್ಮೆಂಟ್ ಆದಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಹೀಗೆ ಪೋಸ್ಟ್ಪೋನಿಂಗ್ ಇಸ್ ಹೆಲ್ತ್. ಇವಾಗ ಏನಾಗಿದೆ ಅಂದರೆ ಹಿ ಇಸ್ ಆ್ಯಕ್ಚುಲಿ ಲಿಟರಲಿ ಗಾಟ್ ಅ ಟೈಮ್ ಆಫ್ 1 ಮಂತ್ ಆ ರೀತಿ ಆಗಿದೆ. ಬಾಡಿ ಎಲ್ಲ ಫುಲ್ ಸ್ವೆಲ್ ಆಗಿಬಿಟ್ಟಿದೆ. ಇವಾಗ ಬಂದುಬಿಟ್ಟು ನನಗೆ ಡಯಾಬಿಟೀಸ್ ಏನಾದರೂ ಮಾಡಿ ರಿವರ್ಸ್ ಮಾಡಿ ಅಂತ ಹೇಳ್ತಾರೆ. ಅಂದರೆ ಆರೋಗ್ಯ ಸರಿಗಿದ್ದಾಗ, ವಯಸ್ಸಿದ್ದಾಗ ಅದ್ರ ಕಡೆ ನಾವು ಗಮನ ಹರಿಸಲ್ಲ. ಹೆಲ್ತು ಏನಿದೆ ಅಲ್ಲ, ಜನ ನಿಮಗೆ ಕೆಲಸ, ದುಡ್ಡು, ಆಸ್ತಿ, ಪ್ರೀತಿ ಎಲ್ಲ ಕೊಡ್ತಾರೆ. ಹೆಲ್ತ್ ಮಾತ್ರ ನಮಗೆ ನಾವೇ ಅನುಭವಿಸ್ಬೇಕು. ರೈಟ್? ದೇರ್ ಇಸ್ ನೋ ಆಲ್ಟರ್ನೇಟಿವ್ ಫಾರ್ ಇಟ್. ಹೀಗಾಗಿ ನಮ್ಮ ಹೆಲ್ತನ್ನು ನಾವೇ ನೋಡ್ಕೋಬೇಕಾಗತ್ತೆ. ನೀವು ರಿಟೈರ್ಮೆಂಟ್ ಆದಮೇಲೆ ನೋಡ್ಕೊಳ್ತೀವಿ ಅಂದರೆ ಇಟ್ ವಿಲ್ ನಾಟ್ ವೇಟ್. ನಿಮಗೆ ಇವತ್ತು ಸಮಸ್ಯೆ ಬಂದಿದೆಯಾ, ಆ ಸಮಸ್ಯೆ ತುಂಬ ಜನ ಪ್ರೀ ಡಯಾಬಿಟಿಕ್, ಇವಾಗಷ್ಟೇ ಡಯಾಬಿಟಿಸ್ ಇದೆ ಅಂತ ಗೊತ್ತಾದಾಗ ಇವಾಗಲೇ ಬಂದಿದೆ ನೋಡೋಣ, ಏನೊಂದು ಅರ್ಧ ಮಾತ್ರೆ ಕೊಟ್ಟಿದ್ದಾರೆ ನೋಡೋಣ. ನೀವು ಡಿಲೇ ಮಾಡಿದಷ್ಟು ಇವರ್ ಓನ್ಲಿ ಕಾಂಪ್ಲಿಕೇಟಿಂಗ್. ನಿಮಗೆ ರಿವರ್ಸ್ ಮಾಡ್ಕೊಳ್ಳೋದಿದೆ, ಲೈಫ್ ಲಾಂಗ್ ಮೆಡಿಕೇಷನ್ಸ್ ಇರೋದಿದೆ ಅಂತಂದ್ಬಿಟ್ರೆ ಸರಿಯಾದ ಹೆಜ್ಜೆ, ಡಯಾಬಿಟಿಸ್ ಕಡೆ ಒಂದು ಸರಿಯಾದ ಹೆಜ್ಜೆ ನೀವು ತೊಗೊಳ್ಬೇಕು. ರಿಟೈರ್ಮೆಂಟ್ ಆದಮೇಲೆ 10 ವರ್ಷ ಆದಮೇಲೆ ಮಗ ಕಾಲೇಜ್ ಸೇರಿದ ಮೇಲೆ ಆಮೇಲೆ ನನ್ನ ಹೆಲ್ತನ್ನು ನೋಡ್ಕೊಳ್ತೀನಿ ಅಂದ್ಬಿಟ್ರೆ ನಿಮ್ಮ ಹೆಲ್ತು ನಿಮಗೋಸ್ಕರ ವೇಟ್ ಮಾಡಲ್ಲ. ಹೀಗಾಗಿ ಮೊದಲ ಹೆಜ್ಜೆ ನಿಮಗೆ ಯಾವತ್ತಿನ ದಿವಸ ಸಮಸ್ಯೆ ಕಾಣುತ್ತೆ ಆವತ್ತಿನ ದಿವಸನೇ ಮೊದಲ ಹೆಜ್ಜೆ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು ಪ್ರೊಫೆಷ್ನಲ್ ಬ್ಯಾಕ್ಗ್ರೌಂಡ್ಗಳಿಗೆ ಏನಾಗುತ್ತೆ ಅಂತಂದರೆ ಬೇರೆ ಬೇರೆ ಥರ ಸಮಸ್ಯೆಗಳಾಗ್ತವೆ. ಇನ್ನೊಬ್ಬರು ಆ್ಯಕ್ಚುಲಿ ಒಬ್ಬ ವ್ಯಕ್ತಿ ಬಂದಿದ್ದರು. ಅವರಿಗೆ ಜೆನಿಟಲ್ ಏರಿಯಾದಲ್ಲಿ ಸುಮಾರು ಕಾಂಪ್ಲಿಕೇಶನ್ಗಳಾಗಿದ್ವು. ಡಯಾಬಿಟಿಕ್ ಪೇಷಂಟು, ಜೆನಿಟಲ್ ಏರಿಯಾದಲ್ಲಿ ಸುಮಾರು ಕಾಂಪ್ಲಿಕೇಶನ್ಗಳಾಗಿದ್ವು. ಆ ಪೇಷಂಟ್ ನೋಡಿದ ತಕ್ಷಣ ನಮ್ಮ ಡಾಕ್ಟರ್ ಒಂದೇ ಒಂದು ಪ್ರಶ್ನೆ ಕೇಳಿದ್ದು, ನೀವು ಡ್ರೈವಿಂಗ್ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಅವ್ರು ಹೇಳಿದರು, ಹೌದು, ನಾನು ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಡ್ರೈವರ್, KSRTC ಡ್ರೈವರ್ ಆಗಿದೆ ಅಂತ ಹೇಳಿದರು. ಅದು ಯಾಕೆ ನಾವು ಅಷ್ಟು ಖಚಿತವಾಗಿ ಹೇಳ್ತೀವಿ ಅಂತಂದರೆ, ಈಗ ಡಯಾಬಿಟಿಸ್ ಬಂದಾಗ ಏನಾಗುತ್ತೆ ಅಂದರೆ ಫ್ರೀಕ್ವೆಂಟ್ ಯೂರಿನೇಷನ್ ಒಂದು ಕಾಮನ್ ಸಿಂಪ್ಟಮ್. ಆ ಫ್ರೀಕ್ವೆಂಟ್ ಯೂರಿನೇಷನ್ ಆಗೇ ಆಗುತ್ತೆ. ಬಟ್ ಅವರು ಡ್ರೈವಿಂಗ್ ಪ್ರೊಫೆಷನಲ್ ಇದ್ದಾಗ ಏನಾಗುತ್ತೆ ಅಂದರೆ, ಈಗ ನೈಟ್ ಡ್ಯೂಟಿಯಲ್ಲೂ ಇರುತ್ತೆ, ಅಲ್ಲೂ ಲಾಂಗ್ ಡ್ರೈವ್ ಇರುತ್ತೆ. ಲಾಂಗ್ ಡ್ರೈವ್ ಇದ್ದಾಗ ಸಪೋಸ್ ಬೆಂಗಳೂರಿಂದ ಉಡುಪಿಗೋ ಮಂಗಳೂರಿಗೋ ಹೋಗ್ತಿರ್ತಾರೆ. ಆ 8-9 ಅವರ್ಸಲ್ಲಿ ಅರ್ಧ ಗಂಟೆಗೊಮ್ಮೆ ಅವ್ರು ನಿಲ್ಲಿಸ್ಬಿಟ್ಟು ಹಿ ಕಾಂಟ್ ಟೇಕ್ ದ ಬ್ರೇಕ್. ಅವಾಗೇನು ಮಾಡ್ತಾರೆ, ಅತಿಯಾಗಿ ಕಂಟ್ರೋಲ್ ಮಾಡ್ಕೊಳಕ್ಕೆ ಹೋಗ್ತಾರೆ. ಕಂಟ್ರೋಲ್ ಮಾಡ್ಕೊಂಡು ಸುಮಾರು ಬೇರೆ ರೀತಿ ಕಾಂಪ್ಲಿಕೇಶನ್ಗಳು ಜೆನಿಟಲ್ ಏರಿಯಾದಲ್ಲಿ ಕಾಣಿಸ್ಕೊಳ್ತಾ ಹೋಗ್ತವೆ. ಸೊ ಹೀಗಾಗಿ ಡಯಾಬಿಟಿಸ್ ಒಂದೇ ಆದರೂ ಕೂಡ ಜಸ್ಟ್ ಬಿಕಾಸ್ ಯುವರ್ ಪ್ರೊಫೆಷನ್ ಇಸ್ ಡಿಫ್ರೆಂಟ್, ಕಾಂಪ್ಲಿಕೇಶನ್ಸ್ ಆರ್ ಡಿಫ್ರೆಂಟ್. ತುಂಬ ಜನ ಈ ಪರ್ಟಿಕ್ಯುಲರ್ಲಿ ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡ್ತಕ್ಕಂಥವ್ರು ಅಥವಾ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಯಾರೆಲ್ಲ ನೀವು ಹೆಲ್ದಿಯಾಗಿದ್ದರೂ ಕೂಡ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡಿದ್ರೆ ಯು ಆರ್ ವರ್ಕಿಂಗ್ ಅಗೇನ್ಸ್ಟ್ ದ ನೇಚರ್, ವರ್ಕಿಂಗ್ ಅಗೇನ್ಸ್ಟ್ ದ ಸರ್ಕೆಡಿಯನ್ ರಿದಮ್. ಹೀಗಾಗಿ
ಡೆಫಿನೆಟ್ಲಿ ಲೈಫಲ್ಲಿ ಒಂದಲ್ಲ ಇನ್ನೊಂದು ಸಮಸ್ಯೆಗಳು ಬಂದೇ ಬರ್ತವೆ. ಅದ್ರ ಜೊತೆಗೆ ನಿಮ್ಗೆ ಏನಾದರೂ ಡಯಾಬಿಟಿಸ್ ಇದ್ದರೆ ಇನ್ನೂ ಕಾಂಪ್ಲಿಕೇಶನ್ಗಳು ಜಾಸ್ತಿ ಕಾಣ್ತಾ ಶುರು ಆಗ್ತವೆ. ಮತ್ತು ಯಾಕಂದರೆ ನಾನು ಈ ಪೆಕ್ಯುಲಿಯರ್ ಮೈಂಡ್ಸೆಟನ್ನು ನೋಡ್ತಾ ಹೋಗ್ತೀನಿ. ಡಯಾಬಿಟೀಸ್ ಅನ್ನೋದು ಒಂದು ಕಾಮನ್ ಸಮಸ್ಯೆ ಆದರೂ ಕೂಡ ಪ್ರೊಫೆಷನ್ ಬೇರೆ ಆದಾಗ ಅವ್ರ ಬಿಹೇವಿಯರ್ಗಳು ಬೇರೆ ಆಗ್ತವೆ. ಇನ್ನು ಈ ಬಿಸ್ನೆಸ್ಮೆನ್ಗಳಿಗೆ ಬಂದಾಗ ಬಿಸ್ನೆಸ್ಮೆನ್ಗಳದ್ದು ಒಂದು ಸಮಸ್ಯೆ ಇರ್ತದೆ. ಬಿಸ್ನೆಸ್ಮೆನ್ಗಳು ಹೆಂಗೆ ಯೋಚನೆ ಮಾಡ್ತಾರೆ ಅಂದರೆ, ಫಸ್ಟು ದುಡ್ಡು ಬಂದಾಗ ನಾನು ಎಂಪ್ಲಾಯಿಗಳಿಗೆ ಸ್ಯಾಲ್ರಿ ಕೊಡಬೇಕು, ಎಂಪ್ಲಾಯಿ ಸ್ಯಾಲ್ರಿ ಕೊಟ್ಟಾದಮೇಲೆ ಅವ್ರಿಗೆ ನಿರಾಳ, ಆಮೇಲೆ ಅನಿಸುತ್ತೆ EMI ಕಟ್ಟಬೇಕು, EMI ಕಟ್ಟಾದಮೇಲೆ ಕೊನೆಗೆಲ್ಲ ಆದಮೇಲೆ ಒಂಚೂರು ಪಾರು ಉಳಿದ್ರೆ ರೆಂಟ್ ಕಟ್ಟಬೇಕು, EMI ಕಟ್ಟಬೇಕು, ಸ್ಯಾಲ್ರಿ ಕೊಡಬೇಕು, ಇದೆಲ್ಲ ಆದಮೇಲೆ ಏನಾದರೂ ಉಳಿದ್ರೆ ನಾನು ತೊಗೊಂಡು ಹೋಗಬೇಕು ಅನ್ನೋ ಟಿಪಿಕಲ್ ಮೈಂಡ್ಸೆಟ್ ಇರುತ್ತೆ ಈ ಚಿಕ್ಕ ಚಿಕ್ಕ ಬಿಸ್ನೆಸ್ ಓನರ್ಗಳದ್ದು, ರೈಟ್? ಅದರಲ್ಲಿ ಏನಾಗುತ್ತೆ ಅಂದರೆ, ಇದೊಂದು 5 ವರ್ಷ 6 ವರ್ಷ 10 ವರ್ಷ ಈಗ ಪ್ರಾಕ್ಟೀಸ್ ಮಾಡಿ 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 ಆಲ್ ಬಿಸ್ನೆಸ್ ಮೆನ್ ಹ್ಯಾವ್ ಅ ಟೆಂಡೆನ್ಸಿ ಟು ಕೀಪ್ ದೇರ್ ಪ್ರಿಯಾರಿಟಿ ಲಾಸ್ಟ್. ಹೆಲ್ತಿಗೆ ಬಂದಾಗಲೂ ಅದೇ ಆಗುತ್ತೆ. ತಮ್ಮ ಮನೆಯವ್ರ ಹೆಲ್ತ್ ನೋಡ್ಕೊಳ್ತಾರೆ, ತಮ್ಮ ಎಂಪ್ಲಾಯಿಗೆ ಏನು ಬೇಕು ನೋಡ್ಕೊಳ್ತಾರೆ. ಈಗ ಒಂದು ಎಂಪ್ಲಾಯಿಗೆ ಒಂದು ಲಕ್ಷ ರೂಪಾಯಿ ಸಾಲ ಬೇಕಂದರೆ ಕೊಟ್ಬಿಡ್ತಾರೆ. ಬಟ್ ನಿಮಗೋಸ್ಕರ ಹೋಗ್ಬಿಟ್ಟು ಒಂದು 30,000 ರೂಪಾಯಿ ಖರ್ಚು ಮಾಡಿಬಿಟ್ಟು ಒಂದು ಪ್ರೋಗ್ರಾಮಿಗೆ ಸೇರ್ಕೊಳ್ಳಿ ಅಂದರೆ 10 ಸರಿ ಯೋಚನೆ ಮಾಡ್ತಾರೆ. ದಟ್ ಈಸ್ ಬಿಕಾಸ್ ಆಫ್ ದಿ ಪ್ರೊಫೆಷನ್. ಈಗ ಅವರು ಇಫ್ ವಾಸ್ ಎನ್ ಎಂಪ್ಲಾಯಿ ಹಿ ವುಡಂಟ್ ಹ್ಯಾವ್ ಥಾಟ್ ಸೋ ಮಚ್. ಬಟ್ ಆ ಪ್ರೊಫೆಷನಿಂದ ಆ ಮೈಂಡ್ಸೆಟ್ ಚೇಂಜ್ ಆಗಿ ಅವರ ಹೆಲ್ತ್ ಕಡೆ ನೋಡ್ತಕ್ಕಂಥ ಒಂದು ದೃಷ್ಟಿಕೋನ ಕೂಡ ಚೇಂಜ್ ಆಗಿದೆ. ಬಟ್ ಅದೇ ನೀವು ಆನ್ ದ ಅದರ್ ಹ್ಯಾಂಡ್ ಈ ಟೀಚರ್ಸ್ಗಳನ್ನ ನೋಡ್ತೀನಿ ನಾನು. ಟೀಚರ್ಸ್ ಆಗಿರ್ಬೋದು, ಪ್ರೊಫೆಸರ್ಸ್ ಆಗ್ಬೋದು, ದೇ ಆರ್ ವೆರಿ ಗುಡ್. ಅಂದ್ರೇನು, ಅವ್ರಿಗೆ ಡಯಾಬಿಟಿಸ್ ಬಂತು ಅಂತ ಗೊತ್ತಾದ ತಕ್ಷಣ ಅವ್ರು ಇಮ್ಮಿಡಿಯೇಟಾಗಿ ಬರ್ತಾರೆ, ದೇ ವಿಲ್ ಟೇಕ್ ಸಮ್ ಮೇಜರ್ಸ್. ಇವತ್ತು ಸುಮಾರು ಜನ ಟೀಚರ್ಸ್ ಬಂದಿದ್ದಾರೆ, ಬಟ್ ಯಾವ ಒಂದು ಟೀಚರ್ಸಲ್ಲಿ ಅಥವಾ ಪ್ರೊಫೆಸರ್ಗಳಲ್ಲಿ ನಾವು ಕಾಂಪ್ಲಿಕೇಶನ್ಸ್ ಕಂಡಿಲ್ಲ. ಅಂದ್ರೇನು, ತುಂಬ ಒಂದು ಅರಿವಿನಿಂದ ತಮ್ಮ ಡಯಾಬಿಟಿಸನ್ನು ಸರಿಯಾಗಿ ಮ್ಯಾನೇಜ್ ಮಾಡಿರ್ತಾರೆ. ಮತ್ತು ಯಾವಾಗ ಈ ರೀತಿ ಡಯಾಬಿಟಿಸ್ ಸ್ವಲ್ಪ ಪ್ರೋಗ್ರಾಮ್ ಇದೆ ಗುಡಿಚಿಲ್ಲ ಅಂತಂದಾಗ ಅವರು ಬಂದುಬಿಟ್ಟು ತುಂಬ ಪಂಕ್ಚುವಲ್ ಆಗಿ ಫಾಲೋ ಮಾಡ್ತಾರೆ. ಸೊ ಯಾಕಂದರೆ ಅವ್ರ ಪ್ರೊಫೆಷನ್ ಏನು, ಸಮಾಜವನ್ನು ಸರಿಪಡಿಸ್ತಕ್ಕಂಥದ್ದು, ಸಮಾಜವನ್ನು ಸರಿಯಾದ ದಾರಿಯಲ್ಲಿ ನಡೆಸ್ತಕ್ಕಂಥದ್ದು. ಹೀಗಾಗಿ ಅವ್ರಿಗೆ ಏನಾದ್ರು ಸಮಸ್ಯೆ ಆಗಿಬಿಟ್ರೆ ಅವರು ಮೊದಲ ಹೆಜ್ಜೆ ಸರಿಯಾದ ದಿಕ್ಕಲ್ಲೇ ತೊಗೊಳ್ತಾರೆ. ಬಟ್ ಅದೇ ಹೇಳಿದಾಗೆ ಬಿಸ್ನೆಸ್ಮನ್ ಆದರೆ ಆ ಸಮಸ್ಯೆನ ಬೇರೆ ಥರ ನೋಡ್ತೇನೆ, ಇನ್ನು ಕೆಲವರು ಅದನ್ನು ಕೊನೆಗೆ ಇಡ್ತಾರೆ. ಸೊ ಪ್ರೊಫೆಷನ್ ಏನು ಮಾಡೋದು ಅಂತಂದರೆ ತಮ್ಮ ಒಂದು ಬಿಹೇವಿಯರ್ ಟುವಾರ್ಡ್ಸ್ ದಿ ಹೆಲ್ತ್ ಬೇರೆ ಆಗ್ತಾ ಹೋಗುತ್ತೆ. ಈಗ ಸುಮಾರು ಜನ ಹೆಣ್ಮಕ್ಳು, ಈ ಗೃಹಿಣಿಯರು ಅಂತೇನು ಹೇಳ್ತೀವಲ್ಲ, ಅವ್ರದ್ದು ಅಷ್ಟೇ. ಫಸ್ಟು ಗಂಡಂಗೆ ಏನು ಬೇಕು, ಮಕ್ಕಳಿಗೆ ಏನು ಬೇಕು ಅದನ್ನು ನೋಡ್ತಾರೆ. ನಿಮಗೇನೇ ಸಮಸ್ಯೆ ಆಗಲಿ, ನಿಮ್ಮ ಹೆಲ್ತಿಗೆ ಏನೇ ಸಮಸ್ಯೆ ಆಗಲಿ, ನಾವೇನು ಮಾಡ್ತೀವಿ ಅದನ್ನೆಲ್ಲ ಫಸ್ಟು ಅವ್ರಿಗೆ ನೋಡ್ಕೊಂಡ್ಬಿಟ್ಟು ಕೊನೆಗೆ ಟೈಮ್ ಉಳಿದ್ರೆ ನಮ್ಗೆ ನಾವು ನೋಡ್ಕೊಳ್ತಾ ಹೋಗ್ತೀವಿ. ಅದನ್ನು ಆಗ್ತಾ ಏನು ನೋಡಿದ್ದೀವಿ ಅಂತಂದರೆ, ಸುಮಾರು ಜನ ಈ ಇನ್ಸುಲಿನ್ ತೊಗೊಳ್ತಾರೆ, ಸುಮಾರು ಜನ ಮಾತ್ರೆಗಳು ತೊಗೊಳ್ತಾರೆ. ಅದು ಇನ್ಸುಲಿನ್ ತೊಗೊಳ್ಬೇಕಾದ್ರಂತೂ ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ, ತುಂಬ ಹೊಟ್ಟೆ ನೋವು. ಎಷ್ಟೊಂದು ಹೊಟ್ಟೆ ನೋವು ಅನುಭವಿಸಿದಾಗ ಏನಾಗುತ್ತೆ, ನ್ಯಾಚುರಲ್ ಆಗಿ ನಿಮ್ಗೆ ಗೊತ್ತಿಲ್ಲದೆ 2-3-4 ಇಯರ್ಸಲ್ಲಿ ಒಂದು ಇರಿಟೇಷನ್ ಡೆವಲಪ್ ಮಾಡ್ಕೊಳ್ತೀರಾ. ಯಾರೇ ಬಂದು ಮಾತಾಡಿಸಿದ್ರು ಕೋಪದಿಂದ ಮಾತಾಡೋದು, ಈ ರೀತಿ ಸುಮಾರು ಸಮಸ್ಯೆಗಳಾಗ್ತವೆ. ಆವಾಗ ನಿಮ್ಮ ಸ್ವಂತ ಮಕ್ಕಳು, ನೀವು ಯಾರಿಗೋಸ್ಕರ ನಿಮ್ಮ ಹೆಲ್ತನ್ನು ಡಿಲೇ ಮಾಡಿದ್ರಿ, ಆ ಸ್ವಂತ ಮಕ್ಕಳು ಏನಮ್ಮ ನಮ್ಮಮ್ಮ ಯಾವಾಗ ನೋಡಿದ್ರು ಬೈತಾಳೆ ಅಂತ ಹೇಳ್ಬಿಟ್ಟು, ಇದು ಆ್ಯಕ್ಚುಲಿ ಪೇರೆಂಟ್ಸ್ಗಳು ಮತ್ತು ಮಕ್ಕಳು ಬಂದು ಹೇಳಿರ್ತಕ್ಕಂಥ ಸ್ಟೋರಿಗಳು. ನಮ್ಮಮ್ಮ ಬೈತಾಳೆ ಅಂತ ಹೇಳ್ತಾರೆ. ಅವ್ರಿಗೆ ನಮ್ಮಮ್ಮ ಯಾಕೆ ಬೈತಾಳೆ, ನಮ್ಮಮ್ಮಗೆ ಸಮಸ್ಯೆ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ, ಕಾಣಿಸೋದಿಲ್ಲ. ಯಾಕಂದ್ರೆ ನೀವು ಮಾತ್ರ ಅನುಭವಿಸಿದ್ದೀರಾ. ಹೀಗಾಗಿ ನಿಮಗೆ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಬಂದಿದೆ ಅಂದರೆ ಮೊದಲ ಹೆಜ್ಜೆ ನಿಮ್ಮ ಜೀವನದ ಕಡೆ ನೀವು ತೊಗೊಳ್ಬೇಕು. ನಿಮ್ಮ ಮಕ್ಕಳಾಗಲಿ, ಗಂಡ ಆಗಲಿ, ತಂದೆ ತಾಯಿ ಆಗಲಿ, ಪ್ರತಿಯೊಬ್ಬರು ನಿಮಗೆ ಬೇಕಾಗಿದ್ದೆಲ್ಲ ಕೊಡ್ತಾರೆ. ನಿಮ್ಮ ಆರೋಗ್ಯ ಮಾತ್ರ ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ಆರೋಗ್ಯದ ವಿಷಯದಲ್ಲಿ ಬಂದಾಗ ನಿಮಗೆ ನೀವು ಫಸ್ಟ್ ಪ್ರಿಯಾರಿಟಿ ಕೊಡಿ. ನೀವೆಲ್ಲಾದರೂ ಏರ್ಲೈನ್ಸಲ್ಲಿ ಹೋದಾಗ ಹೇಳ್ತಾರೆ, ಆಕ್ಸಿಜನ್ ಕಡಿಮೆ ಆಯಿತಾ, ಫಸ್ಟ್ ಮಾಸ್ಕ್ ನೀವು ಹಾಕ್ಕೊಳ್ಳಿ, ಆಮೇಲೆ ನಿಮ್ಮ ಮಗುವಿಗೆ ಹಾಕಿ. ಯಾಕಂದರೆ ನೀವು ಕ್ಷೇಮವಾಗಿದ್ದರೆ ಮಾತ್ರ ನಮ್ಮ ಅಕ್ಕಪಕ್ಕದವರಿಗೆ ನಾವು ಕ್ಷೇಮವಾಗಿಡೋಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಆರೋಗ್ಯದ ಸಮಸ್ಯೆ ಬಂದಾಗ ಮೊಟ್ಟ ಮೊದಲು ನಿಮ್ಮ ಕಡೆ ನೀವು ಗಮನ ಹರಿಸ್ಕೊಡಿ. ನೀವು ಸರಿಯಾಗಿ, ನೀವು ಖುಷಿಯಾಗಿರಿ. ನೀವು ಖುಷಿಯಾಗಿದ್ದಾಗ ಮಾತ್ರ ನಿಮ್ಮ ಅಕ್ಕಪಕ್ಕದವ್ರಿಗೆ ಖುಷಿಯಾಗಿಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ದಯವಿಟ್ಟು ಹೆಲ್ತನ್ನು ಲಾಸ್ಟಿಗೆ ಇಡಬೇಡಿ. ನಿಮ್ಮ ಹೆಲ್ತು ನಿಮ್ಮ ರಿಟೈರ್ಮೆಂಟ್ಗೋಸ್ಕರ ವೇಟ್ ಮಾಡಲ್ಲ, ಅಲ್ಲಿವಾಗ ನೀವೇ ರಿಟೈರ್ ಆಗಿಬಿಡ್ತೀರಾ. ಸೊ ದಯವಿಟ್ಟು ರಿಟೈರ್ಮೆಂಟ್ಗೋಸ್ಕರ ಮಕ್ಕಳು ಸೆಟ್ಲ್ ಆಗೋವರೆಗೂ ನಿಮ್ಮ ಹೆಲ್ತನ್ನು ಡಿಲೇ ಮಾಡಬೇಡಿ. ಇವತ್ತು ಸಮಸ್ಯೆ ಬಂದಿದೆಯಾ, ಅದನ್ನು ಇವತ್ತೇ ಟ್ರೀಟ್ಮೆಂಟ್ ಕೊಡ್ತಾ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಕನ್ಕ್ಲೂಷನ್ ಸರ್ ಹೇಳೋ ಥರ, ಹೆಲ್ತ್ ಇಸ್ ವೆಲ್ತ್. ಸೊ ನಮ್ಮ ಹೆಲ್ತ್ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಥವಾ ಏರ್ಪೇರ್ ಆಗ್ತಿದೆ ಅಂದ್ರೆ ಬೇರೆ ಯಾರೂ ಕಾರಣ ಅಲ್ಲ, ನಮ್ಮ ಹೆಲ್ತ್ ಹಾಳಾಗೋದಕ್ಕೆ ನಾವೇ ಕಾರಣ. ಇವಾಗ ಸರ್ ಹೇಳಿದ್ರು ಪ್ರೊಫೆಷನಲ್ ಬ್ಯಾಕ್ ಗ್ರೌಂಡ್ ಅಂದ್ರೆ ಒಬ್ಬೊಬ್ಬರಿಂದ ಒಬ್ಬರು ಮೈಂಡ್ ಸೆಟ್ ಡಿಫ್ರೆಂಟ್ ಇರುತ್ತೆ. ಇವಾಗ ನನ್ನ ಮೈಂಡ್ ಸೆಟ್ ಬೇರೆ ಥರ ಇರುತ್ತೆ, ಸರ್ ಮೈಂಡ್ ಸೆಟ್ ಬೇರೆ ಥರ ಇರುತ್ತೆ. ಸೊ ಒಂದ್ 2 ದಿನ ಹೋಗ್ಲಿ, ಆಮೇಲೆ ತೋರ್ಸೋಣ, ಇನ್ನ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ವಾ ಅಂತ ನಾವು ಡಿಲೇ ಮಾಡ್ತೀವಿ. ಸೊ ಆ ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಲಾಸ್ಟ್ ಅಲ್ಲಿ ಅಡ್ವಾನ್ಸ್ ಸ್ಟೇಜ್ ಆಗಿ ನಿಮ್ಮ ಹೆಲ್ತ್ ನ ನೀವೇ, ಸರ್ ಹೇಳೋ ತರ ನಿಮ್ಮ ಹೆಲ್ತ್ ನ ನೀವೇ ರಿಟೈರ್ ಆಗೋ ತರ ಪೊಸಿಷನ್ ದಯವಿಟ್ಟು ಯಾರು
ಮಾಡ್ಕೋಬೇಡಿ. ನಿಮಗೆ ಏನಾದ್ರು ಡಯಾಬಿಟಿಸ್ ಒಂದು ಸ್ಮಾಲ್ ಒಂದು ಸಿಂಪ್ಟಮ್ ಏನಾದ್ರು ಕಾಣಿಸ್ತಿದ್ಯಾ, ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಅಥವಾ ನಮ್ಮ ಗುಡಿಚಿ ಆಯುರ್ವೇದಾಗೆ ಬನ್ನಿ. ನಿಮಗೆ ವೆರಿ ಬೆಸ್ಟ್ ರಿಸಲ್ಟ್ಸ್ ನ ನಮ್ಮ ಗುಡಿಚಿ ಆಯುರ್ವೇದದಲ್ಲಿ ಸಾಕಷ್ಟು ಜನ ಡಾಕ್ಟರ್ಸ್ ಇದ್ದಾರೆ. ಮೋರ್ ದೆನ್ 15 ಡಾಕ್ಟರ್ಸ್ ನಮ್ಮ ಗುಡಿಚಿ ಆಯುರ್ವೇದದಲ್ಲಿ ಇದ್ದಾರೆ. ಹಾಗೆ ಬಾನಸವಾಡಲಿ ನಮ್ಮ ಬ್ರಾಂಚ್ ಇದೆ. ಇನ್ ಕೇಸ್ ನೀವು ದೂರ ಇದ್ದೀರಾ ಅಥವಾ ಬಾನಸವಾಡಿಗೆ ಡೈರೆಕ್ಟ್ ಆಗಿ ಬಂದು ಡಾಕ್ಟರ್ನ ಭೇಟಿ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ಟೆನ್ಷನ್ ಬೇಡ, ಆನ್ಲೈನ್ ಅಲ್ಲಿ ನಿಮ್ಮ ಸಮಸ್ಯೆಗೆ ಅವರು ಪರಿಹಾರವನ್ನ ಕೊಡ್ತಾರೆ. ಸೊ ಗುಡಿಚಿ ಆಯುರ್ವೇದ ಇಸ್ ದ ಬೆಸ್ಟ್ ಫಾರ್ ಡಯಾಬಿಟೀಸ್. ಇನ್ನು ಸರ್, ನಾವಾಗ್ಲೇ ಮಾತಾಡ್ತಿದ್ವಿ ಪ್ರೊಫೆಷನಲ್ ಬ್ಯಾಕ್ ಗ್ರೌಂಡ್ಗೆ ಒಬ್ಬೊಬ್ರಿಗೆ ಒಂದೊಂದು ಮೈಂಡ್ ಸೆಟ್ ಇದೆ ಅಂತ. ಸೊ ಇವಾಗ ನೀವು ಹೇಳಿದ್ರಿ ಲೈಕ್ ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಬಂದ್ರೆ ಅವ್ರ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ, ಬಿಸ್ನೆಸ್ ಗೆ ಯಾವ ರೀತಿ ಮೈಂಡ್ ಸೆಟ್ ಇರುತ್ತೆ, ಮನೇಲಿರೋ ಗೃಹಿಣಿಗೆ ಯಾವ ರೀತಿ ಮೈಂಡ್ ಸೆಟ್ ಇರುತ್ತೆ ಅಂತ ನೀವು ಹೇಳಿದ್ರಿ. ಸೊ ಇವರೆಲ್ಲ ಬಂದು ನಿಮ್ಮನ್ನ ಭೇಟಿ ಮಾಡಿರ್ತಾರೆ, ಅವ್ರಿಗೆ ಸಕ್ಸಸ್ಫುಲ್ ರಿಸಲ್ಟ್ ಸಿಕ್ಕಿರುತ್ತೆ. ರಿಸಲ್ಟ್ ಸಿಕ್ಕಿದ್ಮೇಲೆ ಅವರ ರೆಸ್ಪಾನ್ಸ್ ಅಂದ್ರೆ ಡಯಾಬಿಟಿಸ್ ರಿವರ್ಸ್ ಆದ್ಮೇಲೆ ಅವರ ರೆಸ್ಪಾನ್ಸ್ ಯಾವ ರೀತಿ ಇತ್ತು? ಶೋರ್, ಖಂಡಿತವಾಗಿಯೂ ಅದನ್ನು ಹೇಳ್ತೀನಿ. ಅದು ಹೇಳೋಕ್ಕಿಂತ ಮುಂಚೆ ನೀವು ಒಂದು ಪಾಯಿಂಟ್ ಹೇಳಿದ್ರಿ, ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ಬಿಟ್ಟು. ನಾವು ಆಲ್ರೆಡಿ ಬಿಸ್ನೆಸ್ ಮೆನ್ಗಳಾಗಿ ಮಾತಾಡಿದ್ವಿ. ಅವ್ರು ಹೇಳ್ತಾರೆ ಹೆಲ್ತ್ ಈಸ್ ವೆಲ್ತ್ ಹೆಂಗ್ರಿ, ನೀವು ಡಯಾಬಿಟಿಸ್ ಸರಿ ಬಿಟ್ಕೊಂಡ್ರೆ ನಂದು ಆಸ್ತಿ ಜಾಸ್ತಿ ಆಗುತ್ತಾ, ನನ್ನ ಹತ್ರ ದುಡ್ಡು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ಯಾಕಂತ ಹೇಳ್ತೀನಿ ನಿಮಗೆ. ಈಗ ಒಂದು ವರ್ಷಕ್ಕೆ 10 ಕೋಟಿ ವ್ಯಾಪಾರ ಮಾಡ್ತಿರೋದು ಅನ್ಕೊಳ್ಳೋಣ, ಸರಿನಾ? ನೀವು ಡಯಾಬಿಟಿಕ್ ಇದ್ದೀರಾ, ನೀವು ಹೆಲ್ದಿ ಆಗಿಲ್ಲ, ಡಯಾಬಿಟಿಕ್ ಇದ್ದೀರಾ. ಡಯಾಬಿಟಿಕ್ ಇದ್ದಾಗ ದೇಹದಲ್ಲಿ ಸುಸ್ತು ಜಾಸ್ತಿ ಇರುತ್ತೆ ಅಥವಾ ಬೇರೆ ಬೇರೆ ಸಮಸ್ಯೆ ಇರುತ್ತೆ. ಹಿಂಗಾಗಿ 100% ಆಗಿ ನಾವು ಆಪ್ರೇಟ್ ಮಾಡೋಕ್ಕಾಗಲ್ಲ. ಎಲ್ಲೊಂದು ಕಡೆ ನಿಮ್ಮ ವೀಕ್ನೆಸ್ಸು, ಎಲ್ಲೊಂದು ಕಡೆ ನಿಮ್ಮ ಸಿಂಪ್ಟಮ್ಗಳು ನಿಮ್ಗೆ ಹಿಂದ್ಗಡೆ ಎಳಿತಾ ಇರ್ತವೆ. ಅದೇ ನೀವು ಡಯಾಬಿಟಿಸ್ ರಿವರ್ಸಲ್ ಆಗಿದ್ರೆ ಅಂದ್ಕೊಳ್ಳಿ, ನಿಮ್ಮ ಬಾಡಿ ಅಟ್ಲೀಸ್ಟ್ 10% ಎಫಿಷಿಯೆಂಟಾಗಿ ಕೆಲಸ ಮಾಡುತ್ತೆ ಮುಂಚೆಗಿಂತ. ಯಾವಾಗ ನಿಮ್ಮ ಬಾಡಿ 10% ಎಫಿಷಿಯೆಂಟಾಗಿ ಕೆಲಸ ಮಾಡುತ್ತೆ, ನೀವು 10% ಎಕ್ಸ್ಟ್ರಾ ರಿಸಲ್ಟ್ ಪ್ರೊಡ್ಯೂಸ್ ಮಾಡ್ತೀರಾ. ಅಂದರೆ 10 ಕೋಟಿ ವ್ಯಾಪಾರ ಮಾಡೋರು 11 ಕೋಟಿ ವ್ಯಾಪಾರ ಮಾಡ್ತೀರಾ. ದಟ್ ಈಸ್ ಸಿಂಪಲ್. ಹೆಲ್ತ್ ಈಸ್ ವೆಲ್ತ್. ನಿಮ್ಮ ಹೆಲ್ತ್ ಸರಿ ಇದ್ರೇ ನಿಮ್ಮ ಹೆಲ್ತ್ ಜನರೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದು ಒಂದು. ಆ್ಯಕ್ಚುಲಿ ತುಂಬ ಜನ ರಿಸಲ್ಟ್ ಬಂದಾದ್ಮೇಲೆ ಏನು ಮಾಡ್ತಾರೆ ಅಂತಂದರೆ, ಎಷ್ಟು ಮಟ್ಟಿಗೆ ವಾಚ್ ಮಾಡ್ತಾರೆ ಅಂತಂದರೆ, ಕೆಲವೊಬ್ರು ಹೇಳ್ತಾರೆ, ಮೊನ್ನೆ ಇನ್ಫ್ಯಾಕ್ಟ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ರೆ ನಿಮಗೆ ಆ ಪೇಷಂಟ್ ಸ್ಟೋರಿ ಕಾಣುತ್ತೆ. ಅವ್ರು ಹೇಳ್ತಾರೆ, ನಾನು ಯಾವತ್ತೂ ಯಾವುದೇ ಒಂದು ಸಿಸ್ಟಮ್ ಆಫ್ ಮೆಡಿಸಿನನ್ನು ಮತ್ತು ಯಾವುದೇ ಒಂದು ಸಂಸ್ಥೆನ ಕಣ್ಮುಚ್ಕೊಂಡು ನಂಬಿದವನು ಅಲ್ವೇ ಅಲ್ಲ. ನನಗೆ ಎನಫ್ ಪ್ರೂಫ್ಸು, ಎನಫ್ ವ್ಯಾಲಿಡೇಷನ್ ಇದ್ದರೆ ಮಾತ್ರ ನಂಬ್ತೀನಿ. ಅದೆಲ್ಲ ನಾನು ಸ್ಟಡಿ ಮಾಡಿಬಿಟ್ಟು ಓನ್ಲಿ ವೆನ್ ಆಮ್ ಕನ್ವಿನ್ಸ್ಡ್ ಗುಡಿಚೆ ಬಗ್ಗೆ ಅವಾಗ ನಾನು ಬಂದಾದಮೇಲೆ 15 ಡೇಸಲ್ಲಿ ನನಗೆ ಎಂಥ ಫ್ಯಾಂಟಾಸ್ಟಿಕ್ ರಿಸಲ್ಟ್ ಸಿಕ್ಕಿದೆ ಅಂದ್ಬಿಟ್ರೆ, ಇವತ್ತು ಅವರು ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಯಾರಾದರೂ ಡಯಾಬಿಟಿಸನ್ನು ಸಫರ್ ಮಾಡ್ತಿದ್ದೀರಾ, ನಿಮ್ಮ ಪಾಕೆಟಲ್ಲಿ ದುಡ್ಡಿಲ್ವಾ, ನನಗೆ ಫೋನ್ ಮಾಡಿ, ನಾನು ನಿಮ್ಗೆ ದುಡ್ಡು ಕೊಟ್ಬಿಟ್ಟು ಕನ್ಸಲ್ಟೇಷನ್ ಮಾಡಿಸ್ತೀನಿ ಅಂತ ಹೇಳಿದರು. ಅಥವಾ ನಿಮಗೆ ದುಡ್ಡಿದೆ, ನಂಗೆ ಹೋಗೋಕ್ಕೆ ಯಾರೋ ಸಂಗಾತಿ ಇಲ್ಲ, ಯಾರೋ ಬೇಕು ಜೊತೇಲಿ ಹೋಗೋಕ್ಕೆ ಅಂದ್ಬಿಟ್ರೆ ನನಗೆ ಫೋನ್ ಮಾಡಿ, ನಾನು ನಿಮ್ಮ ಜೊತೇಲಿ ಬರ್ತೀನಿ. ಯಾರು ಹೇಳ್ತಾರೆ ಈ ರೀತಿ? ಅಂದರೆ ಆ ವ್ಯಕ್ತಿ ಎಷ್ಟು ಸಫರ್ ಆಗಿರಬೇಕು, ಆ ವ್ಯಕ್ತಿ ಇಲ್ಲಿ ಬಂದಾದಮೇಲೆ ಅಷ್ಟೊಂದು ಒಳ್ಳೆಯ ಆರೋಗ್ಯನ ಅನುಭವಿಸಿರಬೇಕು. ಆವಾಗ ಮಾತ್ರ ಈ ಮಾತು ಹೇಳೋಕ್ಕೆ ಸಾಧ್ಯವಾಗುತ್ತೆ. ಸೊ ಆ ರೀತಿ ಕೆಲವರು ರೆಸ್ಪಾಂಡ್ ಮಾಡ್ತಾರೆ. ಇನ್ನೂ ಕೆಲವರು ಹೇಳ್ತಾರೆ, ಇನ್ಫ್ಯಾಕ್ಟ್ ಕೆಲವರು ಅವರ ಒಂದು ಪ್ರೀವಿಯಸ್ ಡಾಕ್ಟರ್ ಹತ್ರ ಯಾರೊಬ್ಬ ವ್ಯಕ್ತಿ ಬಂದಿರೋ, ಕ್ರಿಯಾಟಿನಿಂದ ತುಂಬ ಜಾಸ್ತಿ ಇತ್ತು, ಲೈಫಲ್ಲೇ ಇದು ಕಡಿಮೆ ಆಗಲ್ಲ, ನಾರ್ಮಲ್ ಬರಲ್ಲ ಅಂತ ಹೇಳಿದರು. ಸೊ ಅವರೆಲ್ಲ ಹೋಗ್ಬಿಟ್ಟು ಪ್ರೀವಿಯಸ್ ಡಾಕ್ಟರ್ ಹತ್ರ ಸುಮ್ಮನೆ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟು, ನೀವು ಆ ಥರ ಚಾಲೆಂಜ್ ಮಾಡಿದ್ರಿ, ಇವತ್ತು ನಾನು ಗುಡಿಚಿಗೆ ಹೋಗಿದ್ದೆ, ರಿವರ್ಸ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಪ್ರೂಫ್ ತೋರಿಸೋಕ್ಕೋಸ್ಕರ ಸುಮಾರು ಜನ ವಾಪಸ್ ಹೋಗ್ತಾರೆ. ಅದು ಕೂಡ ಸುಮಾರು ಕೇಸಸ್ಗಳೆಲ್ಲ ಆಗುತ್ತೆ. ನಾವೈತಿ ನಿಮ್ಮ ರಿಸಲ್ಟ್ ಬಂದಿದೆಯಾ, ಆರಾಮಾಗಿದ್ದೀರಾ, ಆರಾಮಾಗಿರಿ, ಅದೆಲ್ಲ ಅವಶ್ಯಕತೆ ಇಲ್ಲ. ಅಂದರೆ ನಾವು ಯಾರಿಗೂ ಸರಿ ತಪ್ಪು ಅಂತೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಖುಷಿಯಾಗಿರಬೇಕು, ಹೆಲ್ದಿಯಾಗಿರಬೇಕು, ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಟು ಅಸ್. ಬಟ್ ಸುಮಾರು ಜನಗಳು ಈ ರೀತಿ ಒಂದು ರೆಸ್ಪಾನ್ಸ್ ಕೂಡ ಮಾಡಿದ್ದಾರೆ. ಇನ್ನೂ ಕೆಲವರು ಹೇಳ್ತಾರೆ, ನನಗಿಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ, ನಾನು 20 ವರ್ಷ 30 ವರ್ಷ ನನ್ನ ಲೈಫನ್ನು ಕತ್ಲೆಯಲ್ಲಿ ಕಳೆದಿದ್ದೀನಿ, ನನ್ನ ಜೀವನನೇ ಇರಲಿಲ್ವಾ. ಅಂದರೆ ಬಿಕಾಸ್ ಡೇ ಟು ಡೇ ಯು ಆರ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ಸಿಂಪಲ್ ಥಿಂಗ್ಸ್, ಯು ಆರ್ ನಾಟ್ ಏಬಲ್ ಟು ಗೋ ಟು ಯುವರ್ ಫ್ರೆಂಡ್ಸ್. ನೀವು ಎಲ್ಲರೂ ಟೀ ಕಾಫಿ ಕುಡಿತಿದ್ದಾರೆ, ಏನು ಕಾಫಿ ಕುಡಿಯೋಕ್ಕಾಗ್ತಿಲ್ಲ. ಎಲ್ಲರೂ ಆರಾಮಾಗಿ ಹೆಲ್ದಿಯಾಗಿ ನಡೆದಾಡ್ಕೊಂಡಿದ್ದಾರೆ, ಏನು ನಡ್ದಾಡ್ಕೊಂಡಿರೋಕ್ಕಾಗ್ತಿಲ್ಲ, ಬಿಕಾಸ್ ಯಾವಾಗಲೂ ಸುಸ್ತಾಗ್ತಿರುತ್ತೆ. ಒಂದು ಕಾಮನ್ ಲೈಫ್ ಬೇರೆ ಎಲ್ಲರೂ ಹೇಗೆ ಅನುಭವಿಸಿದ್ದಾರೆ, ಆ ರೀತಿ ಒಂದು ಕಾಮನ್ ಲೈಫ್ ನನಗೆ ಅನುಭವಿಸೋಕ್ಕಾಗ್ತಿಲ್ಲ. 20-30 ವರ್ಷ ನಾನು ಕತ್ಲೆಯಲ್ಲಿ ಕಳೆದಿದ್ದೀನಿ ಜೀವನದ್ದು. ಇಲ್ಲಿ ಬಂದಾದಮೇಲೆ, ರಿವರ್ಸ್ ಆದಮೇಲೆ ಜೀವನ ಅನ್ನೋದು ಎಷ್ಟು ಚೆನ್ನಾಗಿರುತ್ತಾ ಅನ್ನೋ ಒಂದು ಹೊಸ ಅನುಭವ, ಹೊಸ ನನಗೆ ಅನುಭೂತಿ ಆಗ್ತಿದೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ನೀವು ಯಾವಾಗ ಬೇಕಾದರೂ ಕರೀರಿ, ಎಲ್ಲಿ ಬೇಕಾದರೂ ಕರೀರಿ, ನಾನು ನನ್ನ ಎಕ್ಸ್ಪೀರಿಯೆನ್ಸನ್ನು ಹಂಚ್ಕೊಳ್ಳೋಕೆ ರೆಡಿ ಇದ್ದೀನಿ ಅಂತ ಕೂಡ ಸುಮಾರು ಜನ ಗುಡಿಚಲ್ಲಿ ಹೇಳ್ತಾರೆ. ಆ್ಯಂಡ್ ದ್ಯಾಟ್ ಗಿವ್ಸ್ ಅ ವ್ಯಾಲಿಡೇಷನ್. ನಾವೇನೋ ಸರಿ ಮಾಡ್ತಿದ್ವಿ, ತುಂಬ ಜನಕ್ಕೆ ಲೈಫಲ್ಲಿ ಒಂದು ಡಿಫ್ರೆನ್ಸ್ ಮಾಡ್ತಿದ್ವಿ ಅನ್ನೋದನ್ನು ನಮಗೆ ಒಂದು ಪ್ರತಿ ಸಲ ಒಂದು ಪೇಷಂಟ್ ಬಂದು ಈ ಥರ ಸ್ಟೋರಿ ಹೇಳಿದಾಗ ನಮಗೊಂದು ಸ್ವಂತ ವ್ಯಾಲಿಡೇಷನ್ ಆಗುತ್ತೆ, ವಿ ಆರ್ ಡೂಯಿಂಗ್ ಸಮಥಿಂಗ್ ರೈಟ್ ಫಾರ್ ದ ಸೊಸೈಟಿ ಅಂತ ಹೇಳ್ಬಿಟ್ಟು. ಇನ್ನು ನೀವು ಹೇಳಿದ್ರೆ ಒಬ್ಬೊಬ್ರು ಬಂದು ಅವರ ಒಂದು ಸಕ್ಸಸ್ ಸ್ಟೋರೀಸ್ ಹೇಳಿದಾಗ, ಹಬ್ಬ ಮೇನ್ ಆಗಿ ಇವಾಗ ಒಬ್ಬ ಮನುಷ್ಯ ಹುಟ್ಟಿದ್ರೆ ಕೆಟ್ಟ ಕೆಲಸ ಅಲ್ಲ, ಒಳ್ಳೆ ಕೆಲಸ. ಇವಾಗ ನನ್ನಿಂದ ಇಬ್ರಿಗಾದ್ರೂ ಒಳ್ಳೆ ಕೆಲಸ ಆಗ್ತಿದ್ಯಾ, ನನ್ನಿಂದ ಅದಾಗ್ತಿದ್ಯಾ,
ಸಾಕು ಅಂತ ಒಂದು ಕೃತಜ್ಞತೆ ಅಂದ್ರೆ ನಾನು ಹುಟ್ಟಿದಕ್ಕೂ ಒಂದು ಸಾರ್ಥಕತೆ ಅಂತ ನಾವೇನ್ ಕರ್ತೀವಿ, ಸೊ ಆ ಒಂದು ಕೃತಜ್ಞತೆ ಸಿಕ್ಕಿದ್ರೆ ಎಷ್ಟು ಖುಷಿ ಅಲ್ವಾ ಸರ್? ಇನ್ಫ್ಯಾಕ್ಟ್ ನನಗೆ ಸರ್ಪ್ರೈಸಿಂಗ್ಲಿ ಲಾಸ್ಟ್ 1 ವೀಕಲ್ಲಿ ಸುಮಾರು ಜನ ಕ್ಲಾಸ್ಮೇಟ್ಸ್ಗಳು, ಸುಮಾರು ಜನ ನಮ್ಮ ಟೀಚರ್ಸ್ಗಳು, ನನ್ನ ವೈಫ್ ಟೀಚರ್ಗಳು ಕೂಡ, ಅಂದರೆ ನೀ ನಮ್ಮ ಸ್ಟೂಡೆಂಟ್ ಆಗಿದ್ದೆ, ಇವತ್ತು ಈ ರೀತಿ ಒಳ್ಳೆ ಕೆಲಸ ಮಾಡ್ತೀರಾ, ನಮಗೂ ಡಯಾಬಿಟಿಸ್ ಬಂದಿದೆ ಅಂತ ಹೇಳ್ಬಿಟ್ಟು, ಇಫ್ ಯು ಟೀಚರ್ಸ್ ಏಬಲ್ ಟು ಟ್ರಸ್ಟ್ ಯು ದೆನ್ ಯು ಆರ್ ಡೂಯಿಂಗ್ ಸಮಥಿಂಗ್ ರೈಟ್. ಸೊ ಅಷ್ಟು ಬದಲಾವಣೆಗಳಾಗ್ತಿದ್ದಾವೆ. ಸುಮಾರು ಜನ ನಮ್ಮ ರಿಲೇಟಿವ್ಸ್ ಆಯಿತು, ನಮ್ಮ ಸ್ವಂತ ಕಮ್ಯುನಿಟಿಲಿ ನಾವು ಬೆಳೆದು ಬಂತಕ್ಕಂಥ ಒಂದು ಟೀಚರ್ಸ್ ಆಗಿರ್ಬೋದು, ಅವರೆಲ್ಲ ಒಂದು ನಿಮ್ಮನ್ನು ನಂಬ್ತಿದ್ದಾರೆ ಅವರ ಒಂದು ಡಯಾಬಿಟಿಸ್ ಹೆಲ್ತ್ ಬಗ್ಗೆ ಅಂತಂದರೆ ಎಲ್ಲೊಂದು ಕಡೆ ಒಂದು ರಿಯಲ್ ಇಂಪ್ಯಾಕ್ಟ್ ಮಾಡ್ತಿದೀವಿ ಅಂತ ನಮ್ಗೆ ಖುಷಿ ಆಗುತ್ತೆ ಆ್ಯಕ್ಚುಲಿ. ಆ ಒಂದು ಸಭಾಷ್ಗಿರಿ ಅಂತ ನಾವೇನ್ ಕರೆದ್ವಿ ದಟ್ ಇಸ್ ನಿಜವಾಗ್ಲೂ ಟ್ರೂ ಇದೆ. ಲೈಕ್ ಇವಾಗ ಅವ್ರು ಹೇಳಿದ್ರು, ಲೈಕ್ ಬೇರೆ ಕಡೆ ಡಾಕ್ಟರ್ಸ್ ಹತ್ರ ಹೋಗ್ಬಿಟ್ಟು ನಾನು ಇಲ್ಲಿ ತೋರಿಸ್ದೆ, ನನಗೆ ಟ್ರೀಟ್ಮೆಂಟ್ ಸಖತ್ತಾಗಿ ಸಿಕ್ಕಿದೆ, ಸೊ ಸಕ್ಸಸ್ಫುಲ್ ಆಗಿ ಡಯಾಬಿಟಿಸ್ ರಿವರ್ಸ್ ಆಗಿದೆ ಅಂತ ಹೋಗಿ ನಾನು ಚಾಲೆಂಜ್ ಮಾಡಿ ಬಂದಿದ್ದೀನಿ ಅಂತೆಲ್ಲ ಹೇಳಿದ್ರು. ಸೊ ಜಸ್ಟ್ ಸ್ಪಾರ್ಕ್ ಚಾಮ್, ಆ ಒಂದು ಪೇಷಂಟ್ ಮುಖದಲ್ಲಿ ಆ ಒಂದು ಸ್ಪಾರ್ಕ್, ಆ ಒಂದು ಚಾಮ್ ನೋಡಿದ್ರೆ ಇಟ್ಸ್ ಸಮಥಿಂಗ್ ಗ್ರೇಟ್, ಚೆರಿಶ್ ಮಾಡಬೇಕು ಅಂತ ಅನ್ಸುತ್ತೆ. ಇನ್ನು ಸರ್, ಇವಾಗ ನಾವು ಆಗ್ಲೇ ಪ್ರೊಫೆಷನಲ್ ಬ್ಯಾಕ್ಗ್ರೌಂಡ್ಸ್ ಬಗ್ಗೆ ನಾವು ಮಾತಾಡ್ತಾ ಹೋದ್ವಿ. ಸೊ ಡಾಕ್ಟರ್ ಆಗಿರ್ಬೋದು, ಇನ್ಸ್ಪೆಕ್ಟರ್ ಆಗಿರಬಹುದು, ಗವರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಇವರೆಲ್ಲ ಗುಡಿಚಿಗೆ ಬಂದ ಆದ ನಂತರ ಅವರ ಲೈಫ್ ಸ್ಟೈಲ್ ಯಾವ ರೀತಿ ಬದಲಾವಣೆ ಆಗಿದೆ? ಇನ್ಫ್ಯಾಕ್ಟ್ ನಾವು ಡಾಕ್ಟರ್ ಬಗ್ಗೆ ಒಂದು ಕಾಮನ್ ಚಾಲೆಂಜ್ ಬರುತ್ತೆ, ಅದಾದ್ಮೇಲೆ ಯಾವ ರೀತಿ ಚೇಂಜಸ್ ಆಗಿದೆ ಅಂತ ಹೇಳ್ತೀನಿ. ಈ ಡಾಕ್ಟರ್ ಕಮ್ಯುನಿಟಿ ಏನಾಗುತ್ತೆ ಅಂದರೆ ಅದೊಂದು ಪೆಕ್ಯುಲಿಯರ್ ಚಾಲೆಂಜ್ ಆಗುತ್ತೆ. ಇನ್ಫ್ಯಾಕ್ಟ್ ಒಬ್ಬರು ಪೇಷಂಟ್ ಬಂದಿದ್ರು, ಅವರು ಮನೆಯಲ್ಲಿ 15 ಜನ ಡಾಕ್ಟರ್ಸ್ ಇದ್ದಾರೆ ಆ್ಯಂಡ್ ಹೀಸ್ ಡಯಾಬಿಟಿಕ್. ಅವರಿಗೆ ಈಗ ಅವ್ರು ಹೇಳ್ತಾರೆ, ನಾವೆಲ್ಲ ಟ್ರೈ ಮಾಡಿದ್ವಿ, ಇದೊಂದೇ ಸರಿಯಾದ ದಾರಿ, ನೀವು ಬೇರೆ ಟ್ರೈ ಮಾಡೋಕ್ಕೆ ಹೋಗಬೇಡ ಅಂತ ಅವ್ರು ಹೇಳಿದ್ರು ಮನೇಲಿ. ಆ ವ್ಯಕ್ತಿ ಎಲ್ಲವನ್ನು ಬಿಟ್ಬಿಟ್ಟು ಅವರು ಎಲ್ಲರದ್ರೆಡಿ ನಾನು ಏನೂ ಹೇಳಿಲ್ಲ, ನಾನು ಆಯುರ್ವೇದಕ್ಕೆ ಹೋಗ್ತಿದ್ದೀನಿ ಆ ಥರದ್ದು ಏನೂ ಹೇಳಿಲ್ಲ. ಬಟ್ ನಮ್ಮ ಹತ್ರ ಫಸ್ಟ್ ಬಂದುಬಿಟ್ಟಿದ್ದೀನಿ, ನಾನು ಮನೇಲಿ ಹೇಳಿದ್ರೆ ನನಗೆ ಯಾರೂ ಹೋಗ್ಬಿಡಲ್ಲ, ಬಟ್ ಹ್ಯಾಸ್ ಸೀನ್ ಎನಫ್ ವ್ಯಾಲಿಡೇಷನ್, ತುಂಬ ಜನರು ರಿಸಲ್ಟ್ ಬಂದಿದೆ, ಸೊ ನನಗೂ ಕೂಡ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ, ಹೀಗಾಗಿ ನಾನು ಗುಡಿಸಿ ಆಯುರ್ವೇದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಪರ್ಟಿಕ್ಯುಲರ್ಲಿ ನಾನು ಆಲ್ರೆಡಿ ಒಂದು ಎಕ್ಸಾಂಪಲ್ ಹೇಳಿದೆ, ಮಗಳು ನರ್ಸಿದ್ದಾಳೆ, ಹೀಗಾಗಿ ರಿಸಲ್ಟ್ ಬಂದಮೇಲೆ ರಿಸಲ್ಟ್ ಬಂದಿದೆ ಅಂತ ಪ್ರೂಫ್ ತೋರಿಸಿದ್ರೆ ಅವ್ರು ನಂಬಕ್ಕೆ ಮಾತಾಡೋಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ. ಅಂದರೆ ಎಷ್ಟರ ಮಟ್ಟಿಗೆ ಕೆಲವೊಂದ್ಸರಿ, ಯಾಕಂದರೆ ಯು ಬಿಲೀವ್ಡ್ ಫಾರ್ ವೆರಿ ಲಾಂಗ್ ಟೈಮ್, 10 ವರ್ಷ 15 ವರ್ಷ ಇದು ಹೀಗೆ ಇರಬೇಕು, ಇದು ಹೀಗೆ ಆಗುತ್ತೆ, ನೀವು ಲೈಫ್ ಲಾಂಗ್ ಮೆಡಿಕೇಷನ್ ತೊಗೊಂಡೇ ಇರಬೇಕು ಅನ್ನೋದು ಒಂದು ಮೈಂಡ್ಸೆಟ್ ಆಗಿರುತ್ತೆ. ಸಡನ್ನಾಗಿ ಆ ಮೈಂಡ್ಸೆಟನ್ನು ನಾವು ಬ್ರೇಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಇದು ನಂಬಕ್ಕಾಗ್ತಿಲ್ಲ, ಏನೋ ಒಂದು ಕಡೆ ತಪ್ಪಿರ್ಬೋದು, ಏನೋ ಸರಿ. ನಾವು ನೀವೇನು HbA1c ಟೆಸ್ಟ್ ಮಾಡಿಸ್ತೀರ, ನಾವು ಅದೇ HbA1c ಟೆಸ್ಟ್ ಮಾಡಿಸ್ತೀವಿ. ನೀವು ಯಾವ ಲ್ಯಾಬಲ್ಲಿ ಹೇಳ್ತೀರ, ನಮ್ಮ ಪೇಷಂಟ್ಗಳು ಅದೇ ಲ್ಯಾಬಲ್ಲಿ ಹೋಗಿ ಮಾಡ್ತಾರೆ, ನಾವೇನು ಇನ್ನೊಂದು ಲ್ಯಾಬಲ್ಲಿ ಟೆಸ್ಟ್ ಮಾಡ್ತಿಲ್ಲ, ರೈಟ್? ನಿಮ್ಗೆ ಬೇಕಾಗಿರ್ತಕ್ಕಂಥ ಲ್ಯಾಬಲ್ಲಿ ಟೆಸ್ಟ್ ಮಾಡ್ಬೋದು. ಅಂದರೆ ನಂಬಕ್ಕೆ ಕೆಲವೊಂದ್ಸರಿ ಡಿಫಿಕಲ್ಟ್ ಆಗಿಬಿಡುತ್ತದೆ. ಪರ್ಟಿಕ್ಯುಲರ್ಲಿ ಈ ಆ ಒಂದು ಬ್ಯಾಕ್ಗ್ರೌಂಡಿಂದ ಬಂದಾಗ, ಯಾವಾಗ ನೀವು ಬಿಲೀವ್ ಮಾಡಿರ್ತೀರ ಲೈಫ್ ಲಾಂಗ್ ಮೆಡಿಕೇಷನಲ್ಲೇ ಇರಬೇಕು, ಲೈಫ್ ಲಾಂಗ್ ಇನ್ಸುಲಿನಲ್ಲೇ ಇರಬೇಕು ಅಂತ ಹೇಳಿ ಒಂದು ಬಿಲೀಫಲ್ಲಿ ಇರ್ತದೆ. ಆ ಬಿಲೀಫಿಂದ ಆಚೆ ಬಂದು ನೀವು ಹೊಸದಾಗಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಲ್ಲ, ಆವಾಗ ಅವ್ರ ಫ್ಯಾಮಿಲಿಯವರೇ ಒಂದು ನಂಬಕ್ಕೆ ಕಷ್ಟ ಮಾಡ್ತಿದ್ದಾರೆ. ಅಂದರೆ ಅದು ಹೆಂಗೆ ಸಾಧ್ಯ ಆಗುತ್ತೆ? ಸಾಧ್ಯನೇ ಇಲ್ಲ. ಬಟ್ ಯಾವಾಗ ರಿಸಲ್ಟ್ ತೊಗೊಂಡೋಗ್ಬಿಟ್ಟು ಅವ್ರು ಹೋಗಿದ್ದಾರೆ. ಸುಮಾರು ಮೊನ್ನೆ ಒಬ್ಬರು ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್, ಮೈಸೂರಿಂದ ಒಬ್ಬರು ಲೇಡಿ ಬಂದಿದ್ದರು. ಅವ್ರು ಹೇಳ್ತಾರೆ, ಸುಂದರವಾಗಿ ಹೇಳಿದ್ರು. ಅಂದರೆ ಫಸ್ಟು ಅವ್ರ ಚಿಕ್ಕ ಮಗ ಬಂದಿದ್ದ, ಅವ್ರ ದೊಡ್ಡ ಮಗ ಬಂದುಬಿಟ್ಟು ಈಸ್ ಇನ್ ಅ ವೆರಿ ಗುಡ್ ಪೊಸಿಷನ್ ಇನ್ ಮೆಡಿಕಲ್ ಫೀಲ್ಡ್, ಡಾಕ್ಟರ್ ಇದ್ದಾರೆ, ಸರ್ಜನ್ ಇದ್ದಾರೆ, ಅದೆಲ್ಲ ಇದ್ದಾರೆ, ರೈಟ್? ಅವ್ರಿಗೇನಾಗಿತ್ತು ಅಂದರೆ ಅವ್ರ ತಮ್ಮಗೂ ಕೂಡ 1 ಮಂತ್ ಟೈಮ್ ಇದೆ, ಡಯಾಬಿಟೀಸ್ ಪೇಷಂಟು, ಇವರಿಗೆ 1 ಇಯರ್ ಚೆನ್ನಾಗಿ ನೋಡ್ಕೊಳ್ಳಿ ಸಾಕು ಅಂತ ಹೇಳಿದರು. ಅವ್ರು ಬಂದರು ಆ್ಯಕ್ಚುಲಿ ನಮ್ಮ ಹತ್ರ. ಇಟ್ ಇಸ್ ಬಿನ್ ಜಸ್ಟ್ 30 days. ಅವ್ರ ಲೈಫಲ್ಲಿ ಸುಮಾರು ಚೇಂಜಸ್ ಆಗಿಬಿಟ್ಟಿದೆ. 1 ವರ್ಷ ಟೈಮ್ ಕೊಟ್ಟವ್ರಿಗೆ ಸುಮಾರು ಚೇಂಜಸ್ ಆಗಿಬಿಟ್ಟಿದೆ. ಅವ್ರ ತಾಯಿ ಬಂದಿದ್ರು ನೆಕ್ಸ್ಟ್ ಟೈಮ್. ಅವ್ರು ಹೇಳಿದರು, ನನ್ನ ಮಗನಿಗೆ 2 ವರ್ಷ 1 ವರ್ಷ ಚೆನ್ನಾಗಿ ನೋಡ್ಕೊಳ್ಳಿ, ಮುಗೀತು ಟೈಮ್ ಅಂತ ಹೇಳಿದರು. ಇಲ್ಲಿ ಬಂದಮೇಲೆ ನೋಡ್ತಿದ್ದೀನಿ ಅವ್ನು ಫುಲ್ಲು ಚೇಂಜ್ ಆಗಿಬಿಟ್ಟಿದ್ದಾನೆ. ಅದಕ್ಕೆ ನಾನು ನೋಡೋಣ ಅಂತ ಬಂದೆ. ನನ್ನ ಮಗನ ಡಾಕ್ಟರ್ದಾಗ ಏನಾಗುತ್ತೆ ಅಂದರೆ, ಹೋಗ್ತೀವಿ, ಮೆಡಿಸಿನ್ ಕೊಡ್ತಾರೆ 10, ಪ್ರತಿ ಸಲ ಹೇಳ್ತೀವಿ ಇದು ಸಮಸ್ಯೆ ಇದೆ ಅಂದರೆ ಅದಕ್ಕೊಂದು ಮೆಡಿಸಿನ್ ಹಾಕ್ತಾರೆ. ಹಂಗೆ ಕೊಟ್ಟು 10 ಮೆಡಿಸಿನ್ ಇದೆ, ನನಗೆ ನಡೆಯೋಕ್ಕಾಗ್ತಿಲ್ಲ, ಸುಸ್ತಾಗ್ತಿದೆ, ನನ್ನ ಈ ಮಗನಿಗೆ ಸ್ಟಡಿ ಮಾಡಿದ್ದೀರ ಅಂದ್ಬಿಟ್ಟು ನನಗಂತೂ ಪಕ್ಕ ರೆಡಿ ಮಾಡ್ತೀರಾ. ಸೊ ಆ ರೀತಿ ಒಂದು ಯಾಕೆಂದರೆ ಎಲ್ಲೋ ಒಂದು ಕಡೆ ನಮಗೆ ಇದು ಹೀಗೆ ಆಗುತ್ತೆ, ಲೈಫ್ ಲಾಂಗ್ ಮೆಡಿಕೇಷನ್ ತೊಗೊಂಡೇ ಇರಬೇಕು ಅನ್ನೋದೊಂದು ಎಷ್ಟು ಸ್ಟ್ರಾಂಗಾಗಿ ರಿಎನ್ಫೋರ್ಸ್ ಮಾಡಿದ್ದಾರೆ ಅಂದರೆ, ಡಯಾಬಿಟಿಸಿಂದ ಆಚೆ ಬರೋದು ಸಾಧ್ಯ ಇಲ್ಲ ಅನ್ನೋದು ಮಟ್ಟಿಗೆ ಜನ ನಂಬಿಬಿಟ್ಟಿದ್ದಾರೆ. ಯಾವಾಗ ಇಲ್ಲಿ ಬರ್ತಾರೆ, ರಿಸಲ್ಟನ್ನು ಅನುಭವಿಸ್ತಾರಲ್ಲ, ಆವಾಗ ಸ್ಲೋ ಆಗಿ ಒಬ್ಬೊಬ್ಬರ ಫ್ಯಾಮಿಲಿಯಿಂದ. ಇನ್ಫ್ಯಾಕ್ಟ್ ಐ ಆಮ್ ಸೋ ಪ್ರೌಡ್. ಇಲ್ಲಿ ಒಬ್ಬರು ಡಯಾಬಿಟಲಜಿಸ್ಟ್ ಇದ್ದಾರೆ ನಮ್ಮ ಕಮ್ಮನಹಳ್ಳಿ ಹತ್ರನೇ. ಅವರಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪೇಷಂಟ್ಗೆ ಅವರು ಒಂದು ಸೆಕೆಂಡ್ ಒಪಿನಿಯನ್ ತೊಗೊಳ್ಳಿ ಗುಡಿಜಿಲ್ ಅಂದ್ಬಿಟ್ಟು ಕಳಿಸ್ತಾರೆ. ಸೊ ಹೀಗಾಗಿ ವಿ ಆರ್ ಸಮ್ವೇರ್ ಮೇಕಿಂಗ್ ಎ ಡಿಫ್ರೆನ್ಸ್. ಇನ್ಫ್ಯಾಕ್ಟ್ ತುಂಬ ಜನ ಆರ್ಥೋಪೆಡಿಕ್ಸು, ಆಂಕೊಲಾಜಿಸ್ಟು ಇವರೆಲ್ಲರೂ ಗುಡಿಚೇರದಾಗ ಬಂದು ಇವತ್ತು ಆಯುರ್ವೇದ ನಂಬಿ ಅವರೇ ಮೆಡಿಸಿನ್ಗಳನ್ನು ತೊಗೊಳ್ತಾ ಹೋಗ್ತಾರೆ. ಐ ಆಮ್ ಶೋರ್ ಇನ್ ದ ನೆಕ್ಸ್ಟ್ 1 or 2 years ಇಟ್ಸ್ ಗೋಯಿಂಗ್ ಟು ಮೇಕ್ ಅ ಹ್ಯೂಜ್ ಇಂಪ್ಯಾಕ್ಟ್ ಆನ್ ಎವ್ರಿಬಡಿ ಎಲ್ಸ್ ಅಂತ ನನಗೆ ಅನಿಸುತ್ತೆ.
ಡೆಫಿನೆಟ್ ಆಗಿ ಸರ್ ನೀವು ಹೇಳೋ ಥರ ಒಂದು ಇವಾಗ ಮನುಷ್ಯನ ನೇಚರೇ ಆ ಥರ. ಇವಾಗ ಯಾರಾದರೂ ಹೋಗಿ ಇಲ್ಲ ಇಲ್ಲಿ ತುಂಬ ಚೆನ್ನಾಗಿ ನೋಡ್ತಾರೆ ಹೋಗಿ ಅಂದರೆ ನಂಬಲ್ಲ ನಾವು. ಬಿಕಾಸ್ ಅದು ನಮಗೆ ಎಕ್ಸ್ಪೀರಿಯನ್ಸ್ ಆದರೆ ಅಥವಾ ನಮ್ಮ ಕ್ಲೋಸ್ ಸರ್ಕಲ್ ಇರೋರ್ಗೆ ಎಕ್ಸ್ಪೀರಿಯನ್ಸ್ ಆದರೆ ಮಾತ್ರ ನಾವು ಸರಿ ನೋಡೋಣ ಅಂತ ನಾವು ಹೋಗ್ತೀವಿ ಹೊರತು ಇವಾಗ ಇವ್ರು ಸಜೆಸ್ಟ್ ಮಾಡ್ತಾರೆ ಅವ್ರು ಸಜೆಸ್ಟ್ ಮಾಡ್ತಾರೆ ಅಂತ ಯಾರು ಹೋಗಲ್ಲ. ಸೊ ನಿಮಗೆ ಏನಾದರೂ ಟ್ರಸ್ಟ್ ಹೌದು ನೋಡೋಣ ಜಸ್ಟ್ ಟ್ರೈ ಕೊಡೋಣ ಅಂತ ಯಾರೆಲ್ಲ ಅನ್ಕೋತಿದಾರೋ ಜಸ್ಟ್ ಟ್ರೈ ಅನ್ನೋ ಒಂದು ಕಾನ್ಸೆಪ್ಟೇ ಬಿಟ್ಬಿಡಿ. ಯಾಕಂದ್ರೆ ಆಗ್ಲಿಂದ ಅವರು ಸಕ್ಸಸ್ಫುಲ್ ಸ್ಟೋರೀಸ್ನ ಕೊಡ್ತಾನೆ ಇದ್ದಾರೆ, ಹೇಳ್ತಾನೆ ಇದ್ದಾರೆ. ಕೇಳ್ತಿದ್ರೆ ಹೌದಲ್ವಾ, ಹೌದಾ, ಹಿಂಗಾಯ್ತಾ ಹಂಗಾಯ್ತಾ ಅಂತ ನನಗೆ ಅಂದ್ರೆ ಫಸ್ಟ್ ಟೈಮ್ ನಾನು ಅವ್ರ ಭೇಟಿ ಮಾಡ್ತಾ ಇದ್ದು. ಸೊ ನನಗೆ ಆ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತದೆ. ಅಂದ್ರೆ ನಿಮಗೆ ಜಸ್ಟ್ ವಿಡಿಯೋ ನೋಡಿ ಇಲ್ಲ ನಿಮಗೆ ಎಷ್ಟು ಇಂಪ್ಯಾಕ್ಟ್ ಮಾಡ್ತಿದ್ದಾರೆ ಸರ್ ಅಂತ ನೀವೇ ಯೋಚನೆ ಮಾಡಿ. ಸೊ ಯಾರೆಲ್ಲ ನೀವಾಗಿರ್ಬೋದು ಅಥವಾ ನಿಮ್ಮ ಸರ್ಕಲ್ ಅಲ್ಲಿ ಯಾರಾದ್ರೂ ಡಯಾಬಿಟೀಸ್ನಿಂದ ಡಯಾಬಿಟೀಸ್ ಫೇಸ್ ಮಾಡ್ತಿದ್ರೆ ದಯವಿಟ್ಟು ಅವ್ರಿಗೆ ನಮ್ಮ ಗುಡಿಚಿ ಆಯುರ್ವೇದದ ಬಗ್ಗೆ ನೀವು ಹೇಳಿ. ಅವ್ರು ಜಸ್ಟ್ ಬಂದು ಒಂದ್ಸಲ ಅಂದ್ರೆ ಅವ್ರು ಬಾನಸವಾಡಿಗೆ ಬರಕ್ ಆಗ್ಲಿಲ್ಲ ಅಂದ್ರೂ ಕೂಡ ಆನ್ಲೈನ್ ಅಲ್ಲಿ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಕಂಫರ್ಟೇಬಲ್ ಇದ್ರೆ ಓಕೆ ನೋಡೋಣ ಅಂತ ಅಂತಾರೆ. ಆಮೇಲೆ ಅವರು ನಮ್ಮ ಕ್ಲಿನಿಕ್ಗೆ ಬರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರಶಾಂತ್ ಸರ್ ನಾವಾಗ್ಲೇ ಹೇಳಿದ್ವಿ ಲೈಕ್ ಏನೋ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳಿದ್ರಿ. ಸೊ ಒಬ್ಬ ಡಾಕ್ಟರ್ ಫ್ಯಾಮಿಲಿ ಬಗ್ಗೆ ನೀವು ಮಾತಾಡ್ತಿದ್ರಿ. ಲೈಕ್ ಮನೇಲಿರೋ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ಡಾಕ್ಟರ್ಸ್ ಇರೋರು ನಾವೇ ಇದೀವಲ್ಲ ಬೇರೆ ಏನಕ್ಕೆ ಹೋಗ್ತೀರಾ ಅಂತ ಆಬ್ವಿಯಸ್ಲಿ ಅದು ಹೇಳೋದ್ ಕಾಮನ್. ಇವಾಗ ಫಾರ್ ಎಕ್ಸಾಂಪಲ್ ಟೈಲರ್ ಫ್ಯಾಮಿಲಿ ಅಂತ ತಗೊಂಡ್ರು ಕೂಡ ಮನೇಲಿ ಒಂದ್ 4-5 ಜನ ಟೈಲರ್ ನಾವೇ ಹೊಲ್ಕೊಡ್ತೀವಿ, ನೀವೇನಕ್ಕೆ ಬೇರೆ ಟೈಲರ್ ಹತ್ರ ಹೋಗ್ತೀರಾ ಅಂತ ಕೇಳೋದು ಕಾಮನ್. ಸೊ ಅದೇ ತರ ಡಯಾಬಿಟೀಸ್ ರಿವರ್ಸಲ್ ಆದ ನಂತರ ಅಂದ್ರೆ ಪ್ರೊಫೆಷನಲ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಅವರ ಲೈಫ್ ಸ್ಟೈಲ್ ಯಾವ ರೀತಿ ಇಂಪ್ಯಾಕ್ಟ್ ಮಾಡಿದೆ, ಚೇಂಜ್ ಆಗಿದೆ? ಇನ್ಫ್ಯಾಕ್ಟ್ ಸುಮಾರು ಈಗ ಸಪೋಸ್ ತುಂಬ ಜನ ಹೇಳ್ತಾರೆ ಅಂತಂದರೆ ನನಗೆ ಕೆಲಸ ಸರಿಯಾಗಿ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಯಾರು ವರ್ಕಲ್ಲಿದ್ದಾರೆ ತುಂಬ ನನಗಿವಾಗ ಐ ಆಮ್ ಮೋರ್ ಎನರ್ಜೆಟಿಕ್, ಐ ಆಮ್ ಫೀಲಿಂಗ್ ಮೋರ್ ಯಂಗರ್. ಇನ್ಫ್ಯಾಕ್ಟ್ ಒಂದು ಪೇಷಂಟ್ ಅಂತೂ ನನಗೆ ಗುರ್ತಿಗೋಕ್ಕಾಗಲಿಲ್ಲ, ಅವರು ತುಂಬ ವೇಟ್ಗೆನಲ್ಲಾಗಿದ್ದರು. ಅವರು ರಿವರ್ಸಲ್ ಆದಮೇಲೆ ಈ ಲುಕ್ ಲಿಟರ್ಲಿ ಲೈಕ್ 5 to 6 year ಯಂಗರ್. ಇವರೇನೋ ಇವ್ರ ತಮ್ಮನ ಅನ್ನೋದು ಮಟ್ಟಿಗೆ ಅವರ ಮುಖದಲ್ಲಿ ಒಂದು ಚೇಂಜಸ್ ಆಗಿತ್ತು. ಇನ್ಫ್ಯಾಕ್ಟ್ ಅವರ ಎಲ್ಲ ಕಲೀಗ್ಸ್ಗಳು ಆ ಒಂದು ಕಮ್ಯುನಿಟಿಯಿಂದ ನೆಕ್ಸ್ಟ್ ಟೈಮ್ ಇನ್ನೊಂದು 10 ಜನ ಬರೋಕ್ಕೆ ಶುರು ಅವ್ರ ಜೊತೆಯಲ್ಲೆಲ್ಲ ಕನ್ಸಲ್ಟ್ ಮಾಡಬೇಕಾದ್ರೆ. ಸೊ ವರ್ಕಲ್ಲಿ ದೇ ಬಿಕಮ್ ಮೋರ್ ಪ್ರೊಡಕ್ಟಿವ್ ಬಿಕಾಸ್ ದೇರ್ ಲೈಫ್ ಹ್ಯಾಸ್ ಚೇಂಜ್, ದೇ ಆರ್ ಮೋರ್ ಆ್ಯಕ್ಟಿವ್ ದೀಸ್ ಡೇಸ್ ಆಫ್ಟರ್ ದಿ ರಿವರ್ಸಲ್. ಅದಾಗುತ್ತೆ. ಇನ್ನು ಸುಮಾರು ಜನ ಹೇಳ್ದಂಗೆ ಕೆಲವೊಬ್ಬರಿಗೆ ಐಸ್ ಕ್ರೀಮ್ ಬಗ್ಗೆ ಆಸೆ ಇರುತ್ತೆ, ದೇ ಗೋ ಅಂಡ್ ರಿಲೀಶ್ ಐಸ್ ಕ್ರೀಮ್. ಕೆಲವೊಬ್ಬರಿಗೆ ನಾನು ವಾರಕ್ಕೆ ಒಂದ್ಸರಿ ಆದರೂ ನಾನ್ ವೆಜ್ ತಿಂತೀನಿ ಅಂತ ಇರ್ತದೆ. ಸೊ ದೇ ಗೋ ಅಂಡ್ ಡೆಲಿಶ್ ದೇರ್ ಫೇವ್ರೇಟ್ ನಾನ್ ವೆಜಿಟೇರಿಯನ್ ಫುಡ್ ಇರ್ಬೋದು. ಇನ್ನೂ ಕೆಲವೊಬ್ಬರು ನನಗೆ ಒನ್ಸ್ ಇನ್ ಅ ಡೇ ಅಟ್ಲೀಸ್ಟ್ ನಾನು ಟೀ ಕಾಫಿ ಕುಡಿಬೇಕು ಅಂತ ಆಸೆ ಇತ್ತು. ಯಾವಾಗಲೂ ಎಲ್ಲರೂ ಕುಡಿಬೇಕಾದ್ರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಪ್ಪ ಅನ್ನೋದು ಮನಸ್ಸಲ್ಲಿ ಯಾವಾಗಲೂ ಅನಿಸೋದು, ಯಾಕಂದರೆ ಅದು ಕುಡಿದು ರೂಢಿಯಾಗಿತ್ತು. ಸೊ ಇವಾಗ ತುಂಬ ದಿವಸದಿಂದ ಬಿಟ್ಟಿದ್ದೆ. ಬಟ್ ರಿವರ್ಸಲ್ ಆದಮೇಲೆ ಮತ್ತೆ ನಾನನ್ನು ಟೀಯನ್ನು ಕುಡಿತಾ ಇದ್ದೀನಿ ದಿನಕ್ಕೆ ಒಂದ್ಸರಿಗೆ. ಸೊ ಆದರೂ ಕೂಡ ಶುಗರ್ ಲೆವೆಲ್ ಎಲ್ಲ ನಾರ್ಮಲ್ ಇದೆ ಅಂತ ಹೇಳ್ತಾರೆ. ಸೊ ಇನ್ಫ್ಯಾಕ್ಟ್ ಮ್ಯಾಂಗೋ ಪ್ರೇಮಿಕತೆ ಅಂತ ಕೂಡ ನಾನು ಸುಮಾರು ಸಲ ಹೇಳಿದ್ದೀನಿ. ಈ ಕೆಲವು ಲೇಡಿಗೆ ಅವರಿಗೆ ಮ್ಯಾಂಗೋ ಅಂದರೆ ಪಂಚಪ್ರಾಣ ಅಂತೆ. ರಿವರ್ಸಲ್ ಆದಮೇಲೆ ಅವರು ಲಾಲ್ಬಾಗ್ ಹೋಗಿ ಎಲ್ಲ ವೆರೈಟೀಸ್ ಮ್ಯಾಂಗೋ ತಂದು ಒಂದೇ ದಿವಸದಲ್ಲಿ 6 ಮ್ಯಾಂಗೋ ತಿಂದಿದ್ದಾರೆ. ತಿಂದುಬಿಟ್ಟು ಶುಗರನ್ನು ಪ್ರಿಕ್ ಮಾಡಿ ಚೆಕ್ ಮಾಡಿಬಿಟ್ಟು ನಮಗೆ ಒಂದು 5 ಸಲ ರೀಡಿಂಗ್ ಕಳಿಸಿದ್ದಾರೆ. ಮೇಡಮ್ ನೋಡಿ, ನಾನು 6 ಮ್ಯಾಂಗೋ ತಿಂದಿದ್ದೀನಿ ಇವತ್ತು, ನಂದು ನನ್ನ ಶುಗರ್ ಲೆವೆಲ್ ಚೇಂಜ್ ಆಗಿಲ್ಲ. 6 ಮ್ಯಾಂಗೋ ತಿಂದಿದ್ದೀನಿ, ಶುಗರ್ ಲೆವೆಲ್ ಚೇಂಜ್ ಆಗಿಲ್ಲ. ಆ ಥರ ಕೆಲವೊಬ್ರು ಹೇಳಿದ್ದಾರೆ. ಇನ್ನು ಕೆಲವೊಂದು ರಿಲೇಟಿವ್ ಫಂಕ್ಷನ್ ವೆಡ್ಡಿಂಗ್ ಇತ್ತು, ಹೈದ್ರಾಬಾದ್ಗೆ ಹೋಗಿದ್ದೆ. ಒಂದು ವಾರ ಸರಿಯಾಗಿ ತಿಂದೆ, ತುಂಬ ಭಯ ಆಗ್ತಿತ್ತು ಎಲ್ಲೊಂದು ಕಡೆ ಶುಗರ್ ಜಾಸ್ತಿ ಆಗುತ್ತಾ ರಿವರ್ಸ್ ಆದಮೇಲೆ ಕೂಡ ಅಂತ ಒಂದು ಭಯ ಇತ್ತು. ಬಂದಾದ್ಮೇಲೆ ಚೆಕ್ ಮಾಡಿದೆ, ಶುಗರ್ ಲೆವೆಲ್ ನಾರ್ಮಲ್ ಇದೆ. ಆ ರೀತಿ ಒಂದು ಬದಲಾವಣೆಗಳು ಕೂಡ ನೋಡಿದ್ವಿ. ಸುಮಾರು ಜನರ ಕೆಲವರು ಬೆರಳನ್ನು ಸರ್ಜರಿ ಮಾಡಿ ತೆಗಿಬೇಕು ಅಂತ ಒಂದು ಸ್ಟೇಜಸಲ್ಲಿ ಕೂಡ ತುಂಬ ಜನ ಬಂದಿದ್ರು. ಈ ರೀತಿ ಒಂದು 4 ಸ್ಟೋರೀಸ್ ಅವರು ಇದ್ದಾವೆ. ಅವರ ಬೆರಳನ್ನು ಸೇವ್ ಮಾಡಿದ್ವಿ, ಅವರ ಇನ್ಸುಲಿನ್ ವಿಡ್ರಾ ಮಾಡಿದ್ವಿ, ಅವರಿಗೆ ಇವತ್ತು ಯಾವುದೇ ಮಾತ್ರೆಯಲ್ಲಿ ಆರಾಮಾಗಿದ್ದಾರೆ. ಸೊ ಈ ರೀತಿ ಒಂದು ಕಂಪ್ಲೀಟ್ ಲೈಫ್ ಎಕ್ಸ್ಪೀರಿಯೆನ್ಸ್ ಏನಿದೆಯಲ್ಲ, ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ನೀವು ಹೇಗೆ ಸಮೃದ್ಧ ಜೀವನ, ಒಂದು ಆರೋಗ್ಯಕರ ಜೀವನ, ಅಂದರೆ ಯಾವುದ್ರಲ್ಲಿ ಮೆಡಿಸಿನ್ಸ್ ಇರಬಾರ್ದು, ಡೇ ಟು ಡೇ ಹೆಡೇಕ್ ಇರಬಾರ್ದು, ಡೇ ಟು ಡೇ ಸಿಮ್ಟಮ್ಸ್ ಇರಬಾರ್ದು, ಅದು ಯಾವುದೂ ಇಲ್ಲದೆ 6 ತಿಂಗಳಾದಮೇಲೆ ಮೆಡಿಸಿನ್ಸು ಮತ್ತು ಸಿಮ್ಟಮ್ಸು ಏನೇ ಇಲ್ಲದೆ ಏನು ಖುಷಿಯಾಗಿರ್ತಿರಲ್ಲ, ದ್ಯಾಟ್ ಈಸ್ ಅ ಕೈಂಡ್ ಆಫ್ ಲೈಫ್ ಜನ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದಾರೆ ತಮ್ಮ ಡಯಾಬಿಟಿಸನ್ನು ರಿವರ್ಸ್ ಆದಮೇಲೆ. ಸೊ ಈ ರೀತಿ ಸುಮಾರು ಅವರ ಒಂದು ಲೈಫ್ ಕಡೆ ನೋಡೋ ದೃಷ್ಟಿಕೋನನೇ ಚೇಂಜ್ ಆಗಿಬಿಟ್ಟಿದೆ ಡಯಾಬಿಟಿಸ್ ರಿವರ್ಸಲ್ ಆದಮೇಲೆ. ಅಷ್ಟರ ಮಟ್ಟಿಗೆ ಅವರ ಜೀವನದಲ್ಲಿ ಬದಲಾವಣೆ ಆಗಿದೆ. ಓಕೆ, ಎಸ್, ಇನ್ನು ಹಲವಾರು ಒಂದು ಸಕ್ಸಸ್ಫುಲ್ ಸ್ಟೋರೀಸ್ ನಮ್ಮ ಗುಡಿಚಿ ಆಯುರ್ವೇದದಲ್ಲಿ ಇದ್ದೇ ಇದೆ.
ಸೊ ಯಾರೆಲ್ಲ ಡಯಾಬಿಟೀಸ್ನ ಫೇಸ್ ಮಾಡ್ತಿರೋ ಗುಡಿಚಿ ಆಯುರ್ವೇದಾಗೆ ಬನ್ನಿ, ಅಪಾಯಿಂಟ್ಮೆಂಟ್ ತಗೊಳ್ಳಿ, ಡಾಕ್ಟರ್ಸ್ನ ಮೀಟ್ ಮಾಡಿ, ಅವರ ಒಂದು ಕ್ಯಾಂಪೈನ್ ಏನಿದೆ ಆ ಒಂದು ಕ್ಯಾಂಪೈನ್ಗೆ ಜಾಯಿನ್ ಆಗಿ ನಿಮಗೆ ನಿಮ್ಮ ರಿಸಲ್ಟ್ಸ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದು ಸಾಕಷ್ಟು ಒಂದು ಡಯಾಬಿಟೀಸ್ ಬಗ್ಗೆ ಆಗಿರ್ಬೋದು, ಬೇರೆ ಬೇರೆ ಪ್ರೊಫೆಷನಲ್ ಮೈಂಡ್ ಸೆಟ್ಸ್ ಯಾವ ರೀತಿ ಇದೆ ಅದ್ರ ಬಗ್ಗೆ ಹೇಳಿದ್ರಿ, ಹಾಗೆ ನಮ್ಮ ಗುಡಿಚಿ ಆಯುರ್ವೇದದ ಬಗ್ಗೆ ಒಂದು ಸಕ್ಸಸ್ಫುಲ್ ಸ್ಟೋರೀಸ್ನ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ನ್ಯಾಷನಲ್ ಟಿವಿಯ ಗುಡಿಚಿ ಆಯುರ್ವೇದ. ಮುಂದಿನ ಎಪಿಸೋಡ್ ಅಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.